கொள்கைகளிலிருந்து இம்மி அளவு விலகாமல் நிச்சயமாக இந்த ஆட்சி நடைபெறும். எனவே நான் மொழிந்துள்ள இத்தீர்மானத்தை மாண்புமிகு உறுப்பினர்கள் அனைவரும் ஏகமனதாக நிறைவேற்றித் தர வேண்டும் என்று கேட்டுக்கொண்டு அமர்கிறேன். ಸ್ನೇಹಿತರೆ, ತಮಿಳುನಾಡಿನ ವಿಧಾನಸಭೆಯಲ್ಲಿ ಸಿಎಂ ಜೋಸೆಫ್ ವಿಜಯ್ ವಿಶ್ವಾಸಮತ ಗೆದ್ದಿದ್ದಾರೆ. ಈವರೆಗೂ ಅವರ ಸರ್ಕಾರಕ್ಕೆ ಇದ್ದ ಅಳಿವು ಉಳಿವಿನ ಪ್ರಶ್ನೆ ಈಗ ತಮಿಳುನಾಡಿನ ಹಳೆ ಪಕ್ಷ ಎಐಎಡಿಎಂಕೆಗೆ ಶಿಫ್ಟ್ ಆಗಿದೆ. ಎಐಎಡಿಎಂಕೆಯ 47 ಶಾಸಕರಲ್ಲಿ 30 ಶಾಸಕರು ವಿಜಯ್ ಸರ್ಕಾರದತ್ತ ಹೊರಟಿದ್ದಾರೆ. ಸದನದಲ್ಲಿ ವಿಶ್ವಾಸಮತ ಸಾಬೀತು ಪ್ರಕ್ರಿಯೆ ಎಐಎಡಿಎಂಕೆಯಲ್ಲಿ ಎಡಪಾಡಿ ಪಳನಿಸ್ವಾಮಿ ಕಡೆಗಿದ್ದ ಶಾಸಕರ ವಿಶ್ವಾಸವನ್ನೇ ಅಲುಗಾಡಿಸಿದೆ. ಎಐಎಡಿಎಂಕೆಯ ಎಸ್ಪಿ ವೇಲುಮಣಿ ಬಣದ ಶಾಸಕರು ಪಕ್ಷದ ವಿಪ್ ಇಪಿಎಸ್ ಎಚ್ಚರಿಕೆ ಏನನ್ನೂ ಲೆಕ್ಕಿಸದೆ ಟಿವಿಕೆಯನ್ನು ಬಹಿರಂಗವಾಗಿ ಬೆಂಬಲಿಸಿದರು. ವಿಶ್ವಾಸಮತ ಸಾಬೀತಿಗೂ ಮುನ್ನ ವಿಜಯ್ ತಮ್ಮ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಟಿಪಿಕಲ್ ರಾಜಕಾರಣಿಯಂತೆಯೇ ಆಪರೇಷನ್ಗೆ ಮುಂದಾಗಿದ್ದರು. ಎಐಎಡಿಎಂಕೆ ಬಂಡಾಯ ಶಾಸಕರನ್ನು ಭೇಟಿಯಾಗಿ ತಮ್ಮ ಪರ ಮತ ಚಲಾಯಿಸಲು ಮನವಿ ಮಾಡಿ ರಾಜಕೀಯ ದಾಳ ಉರುಳಿಸಿದ್ರು. ಸರ್ಕಾರ ರಚನೆಗೂ ಮೊದಲು ವಿಜಯ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಅನ್ನುವಂತಿದ್ದ ಪರಿಸ್ಥಿತಿ ನೋಡುತ್ತಿದ್ದಂತೆ ಎಐಎಡಿಎಂಕೆಯಲ್ಲಿ ಇಪಿಎಸ್ ನಾಯಕತ್ವಕ್ಕೆ ಪರೀಕ್ಷೆ ಎಂಬಂತೆ ಬದಲಾಗೋಯಿತು. ಈಗ ವಿಜಯ್ ನಿರೀಕ್ಷೆ ಮೀರಿದ ಬಹುಮತ ಪಡೆದಿರೋದು ಎಐಎಡಿಎಂಕೆಯಲ್ಲಿ ನಾಯಕತ್ವದ ಕದನಕ್ಕೆ ಕಾರಣವಾಗಲಿದೆಯಾ ಎಂಬ ಚರ್ಚೆ ನಡೀತಿದೆ. ಸ್ಪಷ್ಟವಾಗಿ ಹೇಳೋದಾದರೆ ಎಡಪಾಡಿ ಪಳನಿಸ್ವಾಮಿ ಅವರ ಸ್ವಾರ್ಥ ಅಹಂಕಾರದ ರಾಜಕೀಯ ವರ್ತನೆಗಳಿಂದ ಎಐಎಡಿಎಂಕೆಯಲ್ಲಿ ಈಗಾಗಲೇ ಬಿರುಕು ಮೂಡಿತ್ತು. ಅದನ್ನೇ ಈಗ ವಿಜಯ್ ಎನ್ಕ್ಯಾಶ್ ಮಾಡಿಕೊಂಡಿದ್ದಾರೆ. ವಿಜಯ್ ಸರ್ಕಾರ ರಚನೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇಪಿಎಸ್ ಡಿಎಂಕೆ ಜೊತೆ ಕೈ ಜೋಡಿಸೋದಕ್ಕೆ ಮುಂದಾಗಿದ್ದು ಶಾಸಕರಿಗೆ ಅಷ್ಟೇ ಅಲ್ಲ, ಎಐಎಡಿಎಂಕೆ ಕಾರ್ಯಕರ್ತರಿಗೂ ಭ್ರಮನಿರಸನವಾಗಿತ್ತು. ಇದರ ಪರಿಣಾಮವೇ ಷಣ್ಮುಗಂ ವೇಲುಮಣಿ ಬಂಡೆದ್ದು ಈಗ ವಿಜಯ್ಗೆ ಬೆಂಬಲ ಕೊಟ್ಟಿರೋದು. ಚುನಾವಣೆ ವೇಳೆ ಡಿಎಂಕೆ ಸೇರಿದ್ದ ಪನ್ನೀರ್ ಸೆಲ್ವಂ ಅವರನ್ನು ಟೀಕಿಸುತ್ತಿದ್ದ ಪಳನಿಸ್ವಾಮಿ ಚುನಾವಣೆ ಬಳಿಕ ತಾವೇ ಹೋಗಿ ಡಿಎಂಕೆ ಜೊತೆ ಕೈ ಜೋಡಿಸೋದಕ್ಕೆ ಮುಂದಾಗಿದ್ದು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಎತ್ತು ಹಾಕಿಕೊಂಡಂತಾಗಿದೆ. ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳಿಗಿಂತ ದ್ರಾವಿಡ ಚಳುವಳಿಯಿಂದ ಬಂದ ಪ್ರಾದೇಶಿಕ ಪಕ್ಷಗಳದ್ದೇ ಪ್ರಾಬಲ್ಯವಿದೆ. ಮುನ್ನೆಲೆಯಲ್ಲಿದ್ದ 2 ಪಕ್ಷಗಳಲ್ಲಿ ತಾವೇ ಮೈತ್ರಿ ಮಾಡಿಕೊಂಡಿದ್ದ ಪಕ್ಷವೊಂದು ಈಗ ಬಲ ಕಳೆದುಕೊಳ್ಳುತ್ತಿದೆ. ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿವರವಾದ ಸುದ್ದಿಗಳಿಗಾಗಿ ಕನ್ನಡಪ್ರಭ.com ನೋಡಿ. ನಮಸ್ಕಾರ.